ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಪಿ ಜಿಲಿದ್ದೀನಿ, ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ತಿಂಡಿನ ಏನೋ ಚಿತ್ರಾನ್ನ ಮಾಡಿದ್ದಾರೆ ನೋಡಿ ಗೈಸ್. ನಮ್ಮಮ್ಮ ನನ್ನ ಶರ್ಟ್ ಬಟನ್ ತೆಗ್ದಿರೋದು ನೋಡಿದ್ರೆ ವ್ಲಾಗ್ ನೋಡ್ಬಿಟ್ಟು ಚಪ್ತಿದ್ದು ಅಲ್ಲಿಂದನೇ ಹೊಡಿತಾರೆ. ಅದಕ್ಕೆ ಶರ್ಟ್ ಬಟನ್ ಹಾಕೋಬಿಟ್ಟೆ. ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟಾಪ್ ಹತ್ರ ನಡ್ಕೊಂಡೋಗಿ ಅಲ್ಲಿಂದ ಬಸ್ ಹತ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಚೇಂಜ್ ಮಾಡಿ ಕಾಲೇಜ್ಗೆ ಹೋಗ್ಬಿಟ್ಟು ನಮ್ಮ ಅಣ್ಣಂಗೆ ಕರೀರಿ ನೇಲ್ ಕಟ್ರ್ ತೊಗೊಬಂತ. ನೇಲ್ಸ್ ಎಲ್ಲ ಉದ್ದಾಗ್ಬಿಟ್ರು. ನೇಲ್ಸ್ ಕಟ್ ಮಾಡಿಬಿಟ್ಟು ಒಳಗೆ ಹೋಗ್ತೀನಿ. ಸೊ ಇವಾಗ ಒಂದು ಬಸ್ ಹತ್ತು ಇಳಿದಾಯಿತು, ಇನ್ನೊಂದು ಬಸ್ ಹತ್ಬೇಕು. ಇವಾಗ ನನಗೆ ಗೊತ್ತೇ ಇಲ್ಲ ಎಲ್ಲಿದೆ ಬಸ್ಸು ಅಂತೇಳಿ. ನೋಡಬೇಕು, ಕೇಳಬೇಕು ಎಲ್ಲರ ಹತ್ರ. ಸೊ ಇವಾಗ ಕಾಲೇಜ್ ಹತ್ರ ಮುಟ್ಟಿದೆ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಇವಾಗ ಮೊಬೈಲ್ ಸಬ್ಮಿಟ್ ಮಾಡಬೇಕು. ಮೊಬೈಲ್ ಸಬ್ಮಿಟ್ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗ್ಬಿಟ್ಟು ಕ್ಲಾಸ್ ಮುಗಿದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಸೊ ಇವಾಗ ಬ್ರೇಕ್ ಟೈಮ್ ಬಿಟ್ಟಿದ್ದಾರೆ ನಮಗೆ. ಬ್ರೇಕಲ್ಲಿ ನಾನು ಮತ್ತು ನನಗೆ ಹೊಸ ಫ್ರೆಂಡ್ ಆಗಿದ್ದಾನೆ, ಇಬ್ಬರು ಇಲ್ಲಿ ಕೂತ್ಕೊಂಡಿದ್ವಿ. ಇದು ನೋಡಿ UB ಸಿಟಿ ಅಂತಿದ್ದು ಗೈಸ್. ಸೊ ಇವಾಗ ಕಾಲೇಜ್ ಮುಗೀತು. ನಮ್ಮ ಫ್ರೆಂಡ್ ಏನೋ ಈ ಮಾಲಿಗೆ ಹೋಗೋಣ ಅಂತಿದ್ದಾನೆ. ಏನೋ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ, ನೋಡಬೇಕು. ಹೋಗೋಣ. ಈ ಬಟ್ಟೆ ನೋಡಿ ಮಸ್ತಾಗಿದೆ. ಅದು ಇದು ನೋಡಿ ಮಸ್ತಾಗಿದೆ. ಇದು ಏನೂ ಇಲ್ಲ ಅಲ್ಲ ಇಲ್ಲಿ ಪಕ್ಕದಲ್ಲಿ. ಈ ಕಡೆ ಏನಿಲ್ಲ. ಈ ಕಡೆ ಫೇಸ್ ವಾಶ್ ಎಲ್ಲ ಇದೆ. ಇದು ವಾಚು, ಅಲ್ಲಿ ಬಟ್ಟೆ ಅಂಗಡಿ, ಇಲ್ಲಿ ನೆಕ್ಲೆಸ್ ಅಂಗಡಿ. ಯಾವ ಕಡೆಯಿಂದ? ಈ ಮಾಲ್ ಓನರ್ದು ಮನೆ ನೋಡಿ ಅಲ್ಲಿ ಎಲ್ಲಿದೆ, ಅಲ್ಲಿ ಮೇಲೆ ಈ ಬಿಲ್ಡಿಂಗ್ ಮೇಲೆ ಮನೆ ಇದೆ. ಇದು ಒಂದು UB ಬ್ರ್ಯಾಂಡ್ ಅಂತೇನೋ ಎಣ್ಣೆ ಇದೆಯಲ್ಲ, UB ಇದ್ರದ್ದು ಓನರು, ಈ ಮಾಲ್ ಓನರು. ಮನೆ ಮಸ್ತಾಗಿಲ್ವಾ? ನೆಕ್ಸ್ಟು ನಾನು ಅಲ್ಲೇ ಶಿಫ್ಟ್ ಆಗ್ತೀನಿ ಗೈಸ್. ಇನ್ನೊಂದು ಹೊಸ ಐಫೋನ್ ತೊಗೊಳೋಣ ನೋಡಿ. ಕವರ್ಗಳಿಗೇ 3-4 ಸಾವಿರ ಇರುತ್ತೆ. ಹೆಂಗೆ ಕತೆನೋ. ಸ್ಯಾಮ್ಸಂಗು ಇದೆ. ಇದು ಸರಿ ಇಲ್ಲ, ಇದು ಚೆನ್ನಾಗೇ ಇಲ್ಲ ಮೊಬೈಲು. ಬೇಡ ಅದು. ಎಲ್ಲಿ ಹೋಗ್ತಿದ್ದೀವಿ ನಮಗೆ ಗೊತ್ತಾಗ್ತಿಲ್ಲ. ಅಂಡರ್ಗ್ರೌಂಡ್ ಅಂತೆಲ್ಲೋ ಇದು. ಎಲ್ಲಿ ಲಿಫ್ಟ್ ಕಾಣಿಸ್ತಿದೆ ಅಲ್ಲಿ ಹತ್ಕೊಂಡು ಇಳಿಯೋದು ಹತ್ತೋದು ಮಾಡ್ತಾಯಿದ್ದೀವಿ. ಇಲ್ಲಿಂದ ಮೊಬೈಲ್ ಎಷ್ಟು ಬಿಡ್ಲಾ ಹೊಸದು. ಆಮೇಲೆ ಮನೇಲಿ ಮೆಟ್ಟಲ್ಲಿ ಹೊಡಿತಾರೆ ನನಗೆ ಗೈಸ್. ಈ ಮಾಲಲ್ಲಿ ಏನಿದೆಯೋ ಏನು ಬಿಟ್ಟಿದೆ ಗೊತ್ತಿಲ್ಲ. ಬಟ್ಟೆ, ಆಮೇಲೆ ವಾಚು, ಶೂಸು, 3 ಇರೋದು. ಪರ್ಸು, ಪರ್ಫ್ಯೂಮ್ 5 ಇದ್ದಾವೆ. ಇನ್ನೇನೂ ಇಲ್ಲ. ಏನು ತಿನ್ನೋಕ್ಕೂ ಸಿಗ್ತಾ ಇಲ್ಲ. ತಿನ್ನಕ್ಕೆ ಹೋಗೋದ್ರಿಂದ ಮೇಲೆ ಹೋಗ್ಬೇಕಂತೆ. ಮೇಲೆ ಹೆಂಗೆ ಹೋಗೋದು ಗೊತ್ತಿಲ್ಲ ನನಗೆ ಗೈಸ್. ಸೊ ಇವಾಗ ನನ್ನ ಫ್ರೆಂಡು ಇಲ್ಲಿ ಎಲ್ಲೋ ಹೈಕೋರ್ಟ್ ಹತ್ರ ರೆಡ್ ಸಾಸ್ ಪಾಸ್ತಾ ಅಂತ ನಮ್ಮ ಅಣ್ಣ ಒಂದ್ಸತಿ ತಿನ್ನಿಸಿದ್ದ ನನಗೆ. ಮತ್ತೆ ಹೋಗ್ತಾಯಿದ್ದೀವಿ, ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವನೇ ನನ್ನ ಕಾಲೇಜ್ ಫ್ರೆಂಡ್ ಹೊಸಬ. ಹಾಯ್ ಅಂತೇಳು ನೋಡಿ. ಇವನೊಬ್ಬನೇ ಫ್ರೆಂಡ್ ಆಗಿರೋದು ಇವತ್ತು. ಯಾರೂ ಇಲ್ಲ ಗೈಸ್, 50 ಜನ ಇದ್ದೀವಿ ಅಷ್ಟೇ ಗೈಸ್. ನಾನು ಇದನ್ನು ನೋಡಿದ್ದೆ ವಿಧಾನಸೌಧ ಅನ್ಕೊಬಿಟ್ಟೆ. ಆಮೇಲೆ ಇವ್ನು ಹೇಳ್ದ ವಿಕಾಸ್ ಸೌಧ ಅಂತೇಳಿ. ಇದು ವಿಕಾಸ್ ಸೌಧ ಅಂತ, ಇದು ವಿಧಾನಸೌಧ ಅಂತ ನೋಡಿ. ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಯಾವುದೋ ಬೈಕ್ ಇದೆ, ಅದು ಬೀಗ ಕೊಟ್ಟರೆ ಎತ್ಕೊಂಡು ಹೋಗ್ಬಿಡ್ತಿದ್ವಿ. ಇದೆ ಕಣ್ಣು ಕಾಣಿಸಲ್ಲ, ಆದರೂ ಹೆಂಗೆ ಮಾಡ್ತಾರೆ ನೋಡಿ. ನೋಡಿ ಕಣ್ಣು ಕಾಣಿಸಲ್ಲ. 3 ಜನ ಕೆಲಸಕ್ಕೆ ಇದ್ದಾರೆ. ಗೈಸ್ ಇವಾಗ ಏನೇನೆಲ್ಲ ತಿಂದಿದ್ದಾಯಿತು. ಇವಾಗ ಮೆಟ್ರೋಯಿಂದ PGಗೆ ಹೋಗ್ತೀನಿ. PGಗೆ ಹೋಗಿ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಊಟ ಮಾಡಲ್ಲ. ಇವಾಗ ವಿಧಾನಸೌಧ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮಸ್ತಾಗಿ ಕಾಣಿಸ್ತಾ ಇದೆ ಕ್ಲೌಡ್ಸು.
ಅಲ್ಲಿ ಇವಾಗ ನನಗಂತೂ ಗೊತ್ತಿಲ್ಲ ಮೆಟ್ರೋದಲ್ಲಿ ಹೆಂಗೆ ಹೋಗೋದಂತ. ಇವನಿಗೆ ಗೊತ್ತಂತೆ, ಇವನು ಹೇಳ್ಕೊಡ್ತಾನೆ, ನೋಡೋಣ. ಕಲಿಸ್ತಾನಂತೆ ಹೊಸ್ದಾಗಿ ನನಗೆ. ಅವನ ಹತ್ರ ಕಲಿಯೋಣ ಸ್ವಲ್ಪ. ಏನೂ ಗೊತ್ತಿಲ್ಲ ನನಗೆ, ಬೆಂಗಳೂರಲ್ಲಿ ಹೆಂಗಿರೋದು ಅಂತಲೂ ಗೊತ್ತಿಲ್ಲ. ಕಲ್ತ್ಕೊಂಡು ಹೋಗೋಣ. ಹಾಂ ಗೈಸ್, ಇವಾಗ ಮೆಟ್ರೋ ಸ್ಟೇಷನ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲಿ ನೋಡಿದ್ರು ಇದು ಒಂದಿರುತ್ತಲ್ಲ, ನಮಗೆ ಫ್ರಾಡ್ ಮಾಡ್ತಾರೆ ಅದನ್ನು. ಅದು 99, ಅದು 40 ರೂಪಾಯಿ ಜೇಮ್ಸು, ಸರಿನಾ? ಚಿಕ್ಕವರಿದಾಗ ಜೇಮ್ಸ್ ತಿಂತಿದ್ವಲ್ಲ, ಹಾಂ, ಅದು ಜೇಮ್ಸು 40 ರೂಪಾಯಿದು. ಅದು 100 ರೂಪಾಯಿ ಹಾಕ್ಬೇಕಂತ ಅಲ್ಲಿ ಪೇ ಮಾಡಬೇಕು. ಅಷ್ಟು 100 ರೂಪಾಯಿ ಪೇ ಮಾಡಿದ್ಮೇಲೆ ಅದೊಂದು ಜೇಮ್ಸಿನ ಡಬ್ಬ ಎಸಿತಾರೆ. 40 ರೂಪಾಯಿಗೆ 100 ರೂಪಾಯಿಗೆ ಮಾಡ್ತಿದ್ದೀವಿ ನೋಡಿ. ಏನು ಬಿಸ್ನೆಸ್ ಪೇ ಮಾಡೋದು ಇದರಲ್ಲಿ? ಗೂಗಲ್ ಪೇ. ಅಲ್ಲ, ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಾವು ಮಾಡಿದ್ದೀವಿ ಅಂತ? ನಾಟ್ ವರ್ಕಿಂಗ್ ಅಂತೆ, ವರ್ಕ್ ಆಗ್ತಿಲ್ಲ ಬಿಡು. ಸುಮ್ಮನೆ ಜೇಮ್ಸು ಅದೆಲ್ಲ ಖಾಲಿ ಆಗಿಬಿಡುತ್ತೆ ಇವಾಗ. ಹಾಗೆ ನಮಗಾರು ಕೊಟ್ಟಿದ್ದಿದ್ರೆ ಫ್ರೀಯಾಗಿ. ಸೊ ಇವಾಗ ಮೆಜೆಸ್ಟಿಕ್ಕಿಂದ ಬಂದಾಗಿದೆ. ಇವಾಗ ಪಿ ಜಿ ಇಲ್ಲಿಂದ 500 ಮೀಟರ್ಸ್ ದೂರ, ಮಂತ್ರಿ ಸ್ಕ್ವೇರಿಂದ. ಇಲ್ಲಿಂದ ಇನ್ನೊಬ್ಬ ಫ್ರೆಂಡಿಗೆ ಕ್ಯಾಚ್ ಹಾಕೊಂಡಿದ್ದೀನಿ ನೋಡಿ, ಅರಾಫತ್ ಅಂತೇಳಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು. ನೋಡಿರಲ್ಲ ನೀವು ಎಲ್ಲೂ ವ್ಲಾಗಲ್ಲಿ, ಇವತ್ತೇ ಫಸ್ಟ್ ಟೈಮ್ ನೋಡ್ತಿರ್ಬೇಕು ನೋಡಿ. ಇವನು ಫೈರ್ ಆ್ಯಂಡ್ ಸೇಫ್ಟಿ ಮಾಡೋಕೆ ಹೋಗ್ತಾ ಇದ್ದಾನೆ, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್. ನಾನು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅಡುಗೆ ಮಾಡಿಕೊಂಡು ಬೆಂಕಿ ಏನಾದರೂ ಹತ್ತಿತ್ತು ಅಂದರೆ ಇವನು ಫೈರ್ ಇಂಜಿನ್ ತೊಗೊಬಂದು ಬೆಂಕಿ ಹಾರಿಸ್ತಾನೆ. ಕರೆಕ್ಟ್ ಇದೆಯಲ್ಲ ಕಾಂಬಿನೇಷನ್? ಮಸ್ತ್ ಅಲ್ಲ? ಲೈಕ್ ಮಾಡಿ ಗೈಸ್. ಸೊ ಇವಾಗ ಪಿ ಜಿಗೆ ಮುಟ್ಟಿದ್ದೀವಿ. ನಾನು ಮತ್ತೆ ಊಟ ಬೇಡ ಅಲ್ಲಿ, ನನಗೆ ಹೊಟ್ಟೆ ತುಂಬಿದೆ, ಊಟ ಬೇಡ. ನಾನು ತಟ್ಟೆ ಅಲ್ಲೇ ತೊಗೊಬರ್ತೀನಿ, ಸ್ವಲ್ಪ ಊಟ ಮಾಡಬೇಕು. ತಟ್ಟೆ ಎತ್ಕೊಬರೋಣ ಇರಿ. ನನ್ನ ತಟ್ಟೆ ಬೆಳಗ್ಗೆ ತಿಂಡಿ ತಿಂದೋಗ್ಬೇಕಾದ್ರೆ ಇಲ್ಲಿಕ್ಕಿದೆ, ಯಾರಾದರೂ ಕತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ. ಇದು ಬಂದುಬಿಟ್ಟು ನಮಗೆ ಊಟ ಸಿಗೋಲ್ಲ ಗೈಸ್. ರೈತರು ಪಾಪ ಎಷ್ಟು ಕಷ್ಟಪಡ್ತಾರೆ ಈರುಳ್ಳಿ ಎಲ್ಲ ಬೆಳೆಸೋಕ್ಕೆ. ಈ ನನ್ನ ಮಕ್ಕಳು ನೋಡಿ ಇಲ್ಲಿ ಹೆಂಗೆ ಹಾಕಿಟ್ಟಿದ್ದಾರೆ. ತುಂಬ ಅಳು ಬರ್ತಾಯಿದೆ ನನಗೆ. ಒಣಗ್ಸಕ್ಕೆ ಹಾಕಿರೋದು, ಒಣಗ್ಸಕ್ಕೆ ನೆರಳಲ್ಲಿ ಯಾಕೆ ಹಾಕ್ತಾರೆ ಗುರು? ಬಿಸಿಲಲ್ಲಿ ಹಾಕಬೇಕು. ಒಣಗ್ಸಕ್ಕೆ ನೆರಳಲ್ಲಿ ಯಾರು ಹಾಕ್ತಾರೆ? ಬಿಸಿಲಲ್ಲಿ ಹಾಕ್ಬೇಕು ತಾನೆ ನೋಡಿ ಗೈಸ್. ಒಣಗ್ಸಕ್ಕೆ ನೆರಳಲ್ಲಿ ಹಾಕ್ತಾರ? ಹೇಳಿ, ನನಗೆ ಸ್ವಲ್ಪ ಬುದ್ಧಿ ಇಲ್ಲ. कौन है ये लोग? कहां से आते हैं? ನನ್ನ ಬಟ್ಟೆ ಹೆಂಗೆ ಹಾಕ್ದ ನನಗೆ ಗೊತ್ತಿಲ್ಲದಂಗೆ. ನನ್ನ ಬಟ್ಟೆ ನೀನು ಹೆಂಗೆ ಹಾಕ್ದೆ? ನನ್ನ ಬಟ್ಟೆ ಮುಟ್ಟಕ್ಕೆ ಯಾರು ಹಾಕ್ಕೊಟ್ಟಿದ್ದು ನಿನಗೆ? ನನ್ನ ಬಟ್ಟೆ ಹೆಂಗೆ ತೊಳೆಯಕ್ಕೆ ಹಾಕ್ದೆ ನೀನು? ನನಗೆ ಕೇಳ್ದ? ರೂಮ್ ಕ್ಲೀನ್ ಅಂದರೆ ನನ್ನ ಬಟ್ಟೆ ಮುಟ್ಟಿದೆ ಯಾಕೆ ನೀನು? ಗೈಸ್, ಇವನೇ ನೋಡಿ ನನ್ನ ಬಟ್ಟೆ ತೊಗೊಂಡೋಗಿ ತೊಳಸಿದ್ದಾನೆ ನನಗೆ ಗೊತ್ತಿಲ್ದಂಗೆ. ಇಂಥ ಫ್ರೆಂಡ್ಸ್ ಎಲ್ಲ ಯಾಕೆ ಬೇಕು? ಹಾಂ, ಇಂಥ ಫ್ರೆಂಡ್ಸ್ ಎಲ್ಲ ಯಾಕೆ ಬೇಕು ಹೇಳ್ರಿ? ಗೊತ್ತಿಲ್ದಂಗೆಲ್ಲ ಬಟ್ಟೆ ತೊಳಸ್ತಾರೆ ನಂದು. ಇಂಥ ಫ್ರೆಂಡ್ಸೇ ಬೇಡ ನನಗೆ. ಗೈಸ್, ನಮ್ಮ ಅರಾಫತ್ ಅಣ್ಣಂದು ಕ್ಲಿಪ್ ಕತ್ಕೊಂಡು ಹೋಗಿದ್ದಾರಂತೆ ಪಾಪ. ಏನೋ ಕಂಪ್ಲೇಂಟ್ ಕೊಡ್ತಾನಂತೆ ಪೊಲೀಸಿಗೆ. ಇಲ್ಲೆಷ್ಟು 10 ಕ್ಲಿಪ್ ಇತ್ತಂತೆ, ಬರೀ ಇವಾಗ 6 ಕ್ಲಿಪ್ ಇದಾವಂತೆ. ಮತ್ತೆ 12 ಕ್ಲಿಪ್ ಇತ್ತಂತೆ, ಬರೀ ಇವಾಗ 6 ಕ್ಲಿಪ್ ಇಟ್ಟಿದ್ದಾರೆ. ಅದಕ್ಕೆ ಪಾಪ ಅಳ್ತಾ ಇದ್ದಾರೆ ನೋಡಿ. ಅಳ್ಬೇಡ ಅಂತ ಸಮಾಧಾನ ಮಾಡಿ. ನೋಡಿ, ನನ್ನ ಬಟ್ಟೆ ತೊಳಸಿ ಒಣಗಿಸ್ತಾ ಇದ್ದಾನೆ. ಇಂಥ ಫ್ರೆಂಡ್ಸ್ ಎಲ್ಲ ಏನಕ್ಕೆ ಬೇಕು? ಬೇಡ ಇವರೆಲ್ಲ. ನೋಡಿರಿ, ನಂದೇ ಇದು ಬಟ್ಟೆ, ಇದು ಹುಡಿನೂ ನಂದೆ, ಆ ಪ್ಯಾಂಟು ನಂದೆ. ನೋಡಿ, ಒಣಗಿಸ್ತಾ ಇದ್ದಾನೆ. ನೋಡಿ, ನನ್ನ ಬಟ್ಟೆ ನಾನು ಎತ್ಕೊಂಡು ಹೋಗ್ಬೇಕು. ಇಂಥ ಫ್ರೆಂಡ್ಸ್ ಎಲ್ಲ ಬೇಡ ನನಗೆ. ಕೆಳಗಿನ ಫ್ಲೋರಲ್ಲಿ ಈ ಫ್ಲೋರಿಗೆ ಹೋಗ್ತಾನೆ ಗೈಸ್. ಕೆಳಗಿನ ಫ್ಲೋರಿಂದು ಸೆಕೆಂಡ್ ಫ್ಲೋರ್ ಬಿಟ್ಟು 3rd ಫ್ಲೋರಿಗೆ ಹೋಗ್ತಾನೆ. ಎಂಥ ಗುಗ್ಗು ನನ್ನ ಮಕ್ಕಳಿದ್ದಾರೆ ಗೈಸ್. ನಮ್ಮ ಪಿ ಜಿ ರೂಮ್ ಟೂರ್ ತೋರಿಸ್ತೀನಿ. ಇದು ವಾಶ್ರೂಮ್, ಇದು ಇನ್ನೊಬ್ಬ ಪಿ ಜಿ ರೂಮ್ ಮೇಡ್ದು ಕಬಾರ್ಡು, ಇದೊಂದು ಬೆಡ್ಡು, ಇದು ಇನ್ನೊಬ್ಬನ ಬೆಡ್ಡು, ಇದು ನನ್ನ ಬೆಡ್ಡು, ಇದು ಅರಾಫತ್ ಅಂತ ಇದ್ದಾನೆ ತೋರಿಸ್ನಲ್ಲ ವ್ಲಾಗಲ್ಲಿ, ಅವನದು ಬೆಡ್ಡು. ಅದು ಬಂದುಬಿಟ್ಟು ಕಿಟಕಿ ಮಸ್ತಾಗಿದೆ, ಕಿಟಕಿ ಸೈಡೇ ಸಿಕ್ಕಿದೆ ನಮಗೆ. ಇದು ಬಂದುಬಿಟ್ಟು ನಂದು ಕಬಾರ್ಡ್. ಇದು ನೋಡಿ, ಇನ್ನೊಂದು ಕಬಾರ್ಡು. ಇಲ್ಲಿ ನಂದು ಶಾಂಪು ಗಿಂಪು ಎಲ್ಲ ಇಕ್ಕಿದ್ದೀನಿ. ಇವಾಗ ಪಿ ಜಿ ಒಳಗೆ ಏನು ಬ್ಲಾಗ್ ಮಾಡಬೇಕು ಗೊತ್ತಾಗ್ತಿಲ್ಲ. ಪಿ ಜಿ ಒಳಗೆ ಏನು ಬ್ಲಾಗ್ ಮಾಡೋದು ಅಪ್ಪು? ಪಿ ಜಿ ಒಳಗೆ ಏನು ಬ್ಲಾಗ್ ಮಾಡೋದು? ಏನಾದರೂ ಹೇಳು. ಏನು ಬ್ಲಾಗ್ ಮಾಡೋದು ಹೇಳು? ಅಲ್ಲಿ ನೋಡಿ ಗೈಸ್, ಬೋಳ ಆಗ್ಬಿಟ್ಟಿದ್ದೀನಿ ನಾನು.
ಮೊಬೈಲ್ದು ಚಾರ್ಜ್ ಖಾಲಿಯಾಗಿದೆ, ಚಾರ್ಜ್ಗೆ ಹಾಕ್ತೀನಿ. ಚಾರ್ಜ್ಗೆ ಹಾಕ್ಬಿಟ್ಟು ಚಾರ್ಜ್ ಫುಲ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವನು ನೋಡಿ ಶರ್ಟ್ ತೆಗ್ಬಿಟ್ಟು ಮಲಗಿದ್ದಾನೆ. ಅಪ್ಪು 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 ಜೋಗ್ದವ್ರೆ, ರಾಜಿಕ್, ಪ್ರತೀಕಾ, ಆಮೇಲೆ ಲುತ್ಫಾನ್ ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಗೆ. ಸೊ ಗೈಸ್, ನಮ್ಮ ಪಿ ಜಿಯಲ್ಲಿ ಟೀ ಸಿಗಲ್ಲ, ಅದಕ್ಕೆ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಕೆಳಗೆ ಒಂದು ಟೀ ಕುಡ್ದು ಮತ್ತೆ ಮೇಲೆ ಬರ್ತೀವಿ. ಇವತ್ತು ಆಲ್ರೆಡಿ ಎಷ್ಟು ಗಂಟೆಗೆ ಟೈಮೇ ಗೊತ್ತಾಗ್ತಿಲ್ಲ. ಎಷ್ಟು ಗಂಟೆಯಿಂದ ಮೊಬೈಲ್ ತಂದಿಲ್ಲ? 6:30ಗೆ ನಂದು 12 ನಿಮಿಷ ವ್ಲಾಗ್ ಮುಗಿದ್ಬಿಟ್ಟಿದೆ. ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಸೊ ಟೀ ಕುಡಿದ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ವಿ. ಟೆರೆಸ್ ಮೇಲೆ ನೋಡಿ, ಹಾಂ, ಪಾರಿವಾಳ. ಗೈಸ್, ಆ ಹುಡುಗ ನೋಡ್ರಿ ಹೆಂಗೆ ಓದ್ತವನೆ ಬುಕ್ ಹಿಡ್ಕೊಂಡು. ಹೊಡಿತು ನೋಡ.